ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಟು ಆಲ್. ಒಂದು ಪದವನ್ನು ನಾವು ಫೋಕಸ್ ಮಾಡ್ತಾ ಇದ್ವಿ, ಈದರ್ ಮತ್ತು ಆರ್. ಅದೇ ರೀತಿ ಈಗ ನಾವು ಮತ್ತೊಂದು ಪದವನ್ನು ನೋಡೋಣ, ನೀದರ್ ನಾರ್. ಇವೆರಡನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ಅದೇ ಸಬ್ಜೆಕ್ಟ್ಗೆ ಹೋಗೋಣ. ಏನಂದರೆ, ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮನ್ನು ಒಂದು ಹೆಲ್ಮೆಟ್ ಅಂಗಡಿಗೆ ಕರ್ಕೊಂಡು ಹೋದ್ರು ಅಂದ್ಕೊಳ್ಳಿ. ಈಗ ಅವ್ರು ಹೇಳ್ತಾರೆ ಏನಂದರೆ, ನೋಡು, ಇಲ್ಲ ಬ್ಲೂ ತಗೋ, ಇಲ್ಲ ವೈಟ್ ತಗೋ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ನೀವೀಗ ಹೇಳ್ತೀರಿ, ನನಗೆ ಬ್ಲೂ ಕೂಡ ತಗೊಳೋದಿಲ್ಲ, ನಾನು ಪಿಂಕ್ ಕೂಡ ತಗೊಳ್ಳೋದಿಲ್ಲ, ಆದರೆ ನಾನು ಆ ಬ್ಲಾಕ್ ಕಲರ್ ಹೆಲ್ಮೆಟ್ ತಗೊಳ್ತೀನಿ ಅಥವಾ ಕಪ್ಪು ಕಲರ್ ಹೆಲ್ಮೆಟನ್ನು ತಗೊಳ್ತೀನಿ, ಶಿರಸ್ತ್ರಾಣ ಅಂತ ಹೇಳ್ತೀರಿ. ಇದನ್ನು ಹೇಗೆ ಹೇಳಬೇಕು? ಆಗ ನಮಗೆ ಬೇಕು ನೀದರ್. ಅದು NEITHER ಅಂತ ಬರಿತೀವಿ, ಆದರೂ ಕೂಡ ಅದನ್ನು ನೀದರ್ ಅಂತ ಹೇಳಬೇಕು. ಸೊ ನಿಮ್ಮ ತಾಯಿ ಅಥವಾ ತಂದೆ ನಿಮಗೆ ಹೇಳಿದಾಗ, ಓಕೆ ಫೈನ್, ಯು ಬೈ ಈದರ್ ಪಿಂಕ್ ಆರ್ ಬ್ಲೂ ಅಂತ ಹೇಳಿದ್ರು. ನೋಡು, ಇಲ್ಲ ಬ್ಲೂ ಆದರೂ ತಗೋ, ಇಲ್ಲ ಪಿಂಕ್ ಆದರೂ ತಗೋ ಅಂತ. ಈಗ ನೀವು ಹೇಳ್ತೀವಿ, ಸೊ ಐ ವಿಲ್ ಬೈ ನೀದರ್ ಪಿಂಕ್ ನಾರ್ ಬ್ಲೂ, ನೀದರ್ ಪಿಂಕ್ ನಾರ್ ಬ್ಲೂ, ಬಟ್ ಐ ವಿಲ್ ಬೈ ದ ಬ್ಲಾಕ್ ಒನ್ ಅಂತ ಹೇಳ್ತೀರಿ. ಅಂದರೆ, ಸೊ ನಾನು ಇವೆರಡನ್ನೂ ತಗೊಳ್ಳೋದಿಲ್ಲ. ನೀದರ್ ಅಂದರೆ ಯಾವುದೂ ಇಲ್ಲ ಅಂತ. ನೀದರ್ ಅಂದರೆ ಯಾವುದೂ ಇಲ್ಲ, ಇದು ಅಲ್ಲ ಅದು ಅಲ್ಲ ಅಂತ ಹೇಳ್ಬಿಟ್ಟು, ನನಗೆ ಬೇರೆ ಇನ್ನೊಂದು ಯಾವುದೋ ಒಂದು ಬೇಕು ಅಂತ ಹೇಳ್ಬಿಟ್ಟು. ಸೊ ಐ ಬೈ ನೀದರ್ ಪಿಂಕ್ ನಾರ್ ಬ್ಲೂ. ಏನು ಹೇಳಬೇಕು? ನೀದರ್ ಜೊತೆಗೆ ನಾರ್ ಬರುತ್ತೆ, ಯಾವಾಗ ನೆನ್ಪಿಟ್ಕೊಡಿ. ಐ ಬೈ ನೀದರ್ ಪಿಂಕ್ ನಾರ್ ಬ್ಲೂ, ಬಟ್ ಐ ವುಡ್ ಲೈಕ್ ಟು ಬೈ ಬ್ಲಾಕ್ ಕಲರ್ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಒಂದು ಟೆಸ್ಟ್ ಕೊಡೋಣ ನಿಮಗೆ. ಏನಂದರೆ, ಈಗ ನೀವು ಹೇಳಬೇಕು ಏನಂತ, ಯಾವುದೋ ಒಂದು ಪ್ಯಾಂಟು, ಒಂದು ವೈಟ್ ಪ್ಯಾಂಟು ಮತ್ತು ಒಂದು ಬ್ಲಾಕ್ ಪ್ಯಾಂಟ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ ನಿಮ್ಮ ತಾಯಿ. ಈಗ ನೀವು ಹೇಳಬೇಕು, ನನಗೆ ಎರಡು ಬೇಡ. ಹೇಗೆ ಹೇಳ್ತೀರಿ? ಸೊ ನನಗೆ ಆ ಪ್ಯಾಂಟು ಬೇಡ, ಈ ಪ್ಯಾಂಟು ಬೇಡ, ನಾನೊಂದು ಗ್ರೀನ್ ಕಲರ್ ಪ್ಯಾಂಟು ಅಥವಾ ವೈಟ್ ಕಲರ್ ಪ್ಯಾಂಟು ತೊಗೊಳ್ತೀನಿ ಅಂತ ನೀವು ಹೇಳಬೇಕು. ಅದನ್ನು ಹೇಗೆ ಹೇಳ್ತೀರಿ? ಬರೀರಿ ನೋಡೋಣ ಕಾಮೆಂಟ್ಸ್ನಲ್ಲಿ. ಎಲ್ಲರಿಗೂ ನಮಸ್ಕಾರ.